ಮಹಾರಾಣಿ ಚೆನ್ನಾದೇವಿ ಅಂದರೆ ಚೆನ್ನಭೈರಾದೇವಿ ಅಕ್ಕನ ಕಾಲದಲ್ಲಿ ಪೋರ್ಚುಗೀಸರು ಇಡೀ ಭಟ್ಕಳವನ್ನು 7 ದಿನಗಳ ಕಾಲ ಸುಟ್ತಾರೆ. ಮುಖ 4 ದಿಕ್ಕುಗಳಿಗೂ ಸಹ ದ್ವಾರಗಳನ್ನು ನೋಡ್ಬೋದು. ಪ್ರತಿ ದಿಕ್ಕಿಗೂ ಓರ್ವ ತೀರ್ಥಂಕರರು ವಿರಾಜಮಾನರಾಗಿರ್ತಾರೆ. ಇಲ್ಲಿ 1562ರಲ್ಲಿ ಚೆನ್ನಭೈರಾದೇವಿ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿದೆ. ಇದು ಕಾಳು ಮೆಣಸನ್ನು ನಾಡಿನಲ್ಲಿ ಬೆಳೆಯುವ ಪ್ರಕ್ರಿಯೆಗೆ ಜಾಸ್ತಿ ಒತ್ತನ್ನು ಕೊಟ್ಟವಳು ಚೆನ್ನಭೈರಾದೇವಿ. ಬಹುತೇಕವಾಗಿ ಇಲ್ಲಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಬೆಳ್ಳಿಯ ಕ್ರಯ ವಿಕ್ರಯದಲ್ಲಿ ಆಗ್ತಾ ಇತ್ತು, ವಸ್ತುಗಳ ವಿನಿಮಯ. ಜನರಿಗೆ ಈ ಚೆನ್ನಭೈರಾದೇವಿ ನೆಲೆಯನ್ನು ಕೊಟ್ಟಿರೋದ್ರಿಂದ ಇವರನ್ನ ಅವ್ವರಸಿ ಅಂತ ಕರೀತಾರೆ. ತೀರ್ಥಂಕರರನ್ನ ಮೊದಲನೇದಾಗಿ ಸಿಂಬಲ್ ಆಧಾರದ ಮೇಲೆ ಗುರುತಿಸ್ತೇವೆ. ಎರಡನೇದು ಯಕ್ಷಿಣಿಯರ ಆಧಾರದ ಮೇಲೂ ಸುಲಭವಾಗಿ ಗುರುತಿಸ್ಬೋದು. ಕೆಲವು ತೀರ್ಥಂಕರರನ್ನು ನೋಡಿದ ತಕ್ಷಣ ಗುರುತಿಸಲಿಕ್ಕೆ ಸಾಧ್ಯ. ಈ ಪೋರ್ಚುಗೀಸರು ಸುಂಕವನ್ನು ವಿಧಿಸ್ತಾ ಇದ್ರು, ಅದನ್ನು ಇವರು ಕೊಡೋದಕ್ಕೆ ಒಪ್ಪೋದಿಲ್ಲ. ಅದ್ರ ಪರಿಣಾಮವಾಗಿ ಏನಾಗತ್ತೆ ಅಂತಂದರೆ ಭಟ್ಕಳದ ಮೇಲೆ ದಾಳಿಯನ್ನು ಮಾಡ್ತಾರೆ. ದುರಂತ ಏನು ಗೊತ್ತೇನು? 1595ರಿಂದ 1606ರವರೆಗೆ 12 ವರ್ಷಗಳ ಕಾಲ ಈ ಗೇರುಸೊಪ್ಪ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾನವನು. ಸೋಂದಾ ಮತ್ತು ಗೇರುಸೊಪ್ಪೆ ನಡುವೆ ಸಿಗುವಂತಹ ಮೆಣಸು ಪ್ರಪಂಚದ ಬೇರೆ ಯಾವುದೇ ಭಾಗದಲ್ಲಿಯೂ ಸಹ ಅಷ್ಟೊಂದು ಉತ್ಕೃಷ್ಟವಾದ ಮೆಣಸನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬರೀತಾನ. ಇವಾಗ ಬೇರೆ ಉಳಿದ ಸಾಮ್ರಾಜ್ಯಗಳನ್ನ ತಗೊಂಡ್ರೆ ನಮ್ಮ ಕನ್ನಡ ಮನೆತನಗಳಲ್ಲಿ ಅವರು ಪುರಾಣಗಳನ್ನ ಬರ್ಸಿಡ್ತಾ ಇದ್ರು, ಮತ್ತೆ ಭಾಷೆಗಳ ಬೆಳವಣಿಗೆಗೆ ಹೆಚ್ಚು ಮಹತ್ವನ ನೀಡ್ತಾ ಇದ್ರು. ಈ ಗೇರುಸೊಪ್ಪ ಸಾಮ್ರಾಜ್ಯ ತಗೊಂಡ್ರೆ ಅಲ್ಲಿ ಯಾವ ರೀತಿ ಬೆಳವಣಿಗೆ ಆಯಿತು ಸರ್? ಆಡಳಿತ ಭಾಷೆ ಏನಾಗಿತ್ತು? ಇಲ್ಲಿ ಮೊದಲನೆಯ ಬಾರಿ ಆಡಳಿತ ಭಾಷೆ ಯಾವಾಗಲೂ ಕನ್ನಡವೇ. ಇಲ್ಲಿರುವಂತಹ ಎಲ್ಲಾ ಶಾಸನಗಳು ಕನ್ನಡದಲ್ಲಿಯೇ ಇವೆ. ಆದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕನ್ನಡ ಆಡಳಿತ ಭಾಷೆ. ಜೊತೆಗೆ ಇತರ ಭಾಷೆಗಳಿಗೂ ಪ್ರಾಶಸ್ತ್ಯ ಇತ್ತು. ಇಲ್ಲಿ ಬಂದಿರತಕ್ಕಂತಹ ಬಹುತೇಕ ವಲಸಿಗರು ಗೋವಾದವರು. ಅವರನ್ನು ಅಲ್ಲಿ ಫ್ರಾನ್ಸಿಸ್ ಝೇವಿಯರ್ ಅಂತ ಹೇಳಿ ಇವರು ಬರ್ತಾರೆ, ಸಂತ ಬರ್ತಾರೆ. ಅವರು ಬಂದಾವಾಗ ಅವರ ಮೂಲ ಉದ್ದೇಶ ಹಾಗೂ ಅವರ ಸಂಪೂರ್ಣವಾಗಿರ್ತಕ್ಕಂಥ ಇಂಟೆನ್ಷನ್ ಏನಪ್ಪ ಅಂತಂದರೆ ಈ ಎಲ್ಲ ಜನರನ್ನು ಕ್ರಿಶ್ಚಿಯಾನಿಟಿಯಾಗಿ ಕನ್ವರ್ಟ್ ಮಾಡಬೇಕು ಅನ್ನುವಂಥದ್ದು, ಧರ್ಮ ಪ್ರಚಾರ. ಆವಾಗ ಅವರು ಚೆನ್ನಭೈರಾದೇವಿ ಕಾಲದಲ್ಲೇ ಬರೋದವರು. ಅವರು ಬಂದು ಯಾವಾಗ ಈ ರೀತಿ ಧರ್ಮ ಪ್ರಚಾರಕ್ಕೆ ಮುಂದಾಗ್ತಾರೆ, ಇಲ್ಲಿರ್ತಕ್ಕಂತಹ ಏನು ಅಪ್ಪಟ ಹಿಂದೂಗಳು ಅಥವಾ ಜೈನರು ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಅದನ್ನು ಒಪ್ಪದೇ ಇದ್ದರೂ ಅವ್ರು ಏನು ಮಾಡ್ತಾರೆ, ಕಾನೂನನ್ನು ತರ್ತಾರೆ. ಒಂದು ನ್ಯಾಯಾಂಗ ವ್ಯವಸ್ಥೆ ಬರುತ್ತೆ. ಆವಾಗ ಅದರ ಹೆಸರು ಮರ್ತಿದ್ದೀನಿ ನಾನು. ಆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರನ್ನು ಏನು ಮಾಡ್ತಾರೆ, ಅದಕ್ಕೆ ಒಳಪಡಿಸ್ತಾರೆ. ಆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಾಗತ್ತೆ ಅಂತಂದರೆ ಇನ್ಕ್ವಿಸಿಷನ್ ಆಫ್ ಲಾ ಅಂತ ಬರುತ್ತೆ. ಇನ್ಕ್ವಿಸಿಷನ್ ಆಫ್ ಲಾ ಅಂತಂದರೆ ಅದು ಪೂರ್ಣವಾಗಿ ಆ್ಯಂಟಿ ಹಿಂದೂಗಳಿಗೆ ಸಂಪೂರ್ಣವಾಗಿ ವಿರೋಧವಾಗಿರ್ತಕ್ಕಂಥದ್ದು. ಇವರು ಏನೇ ತಪ್ಪು ಮಾಡಲಿ ಅಥವಾ ಏನೂ ತಪ್ಪು ಮಾಡದೇ ಇರಲಿ, ಒಂದು ವೇಳೆ ಆ ಲಾ ಆ್ಯಕ್ಟ್ ಪ್ರಕಾರ ಇವರನ್ನು ಆ ಇನ್ಕ್ವಿಸಿಷನ್ ಲಾ ಕೋರ್ಟಿಗೆ ಕರ್ಕೊಂಡು ಹೋದರು ಅಂದರೆ ಅದು ಹೇಳಿದ್ದೇ ಫೈನಲ್ಲು. ಅಲ್ಲಿ ವಾದ ವಿವಾದ ಅನ್ನುವಂಥದ್ದು ಇರಲಿಲ್ಲ. ಇದನ್ನು ನೋಡಿರ್ತಕ್ಕಂತಹ ಗೋವಾದ ಹಲವು ಕೊಂಕಣಿಗರು ಏನು ಮಾಡ್ತಾರೆ, ಅನಿವಾರ್ಯವಾಗಿ ಆ ನಾಡನ್ನು ತೊರಿಬೇಕಾಗತ್ತೆ. ತೊರೆದವಾಗ ಇವ್ರಿಗೆ ನೆಲೆ ಯಾವುದು? ಇನ್ನೊಂದು ದೇಶದವರನ್ನೇ ಕೇಳ್ಕೊಳ್ಬೇಕು, ಇಲ್ಲವೇ ನಾನು ಎಲ್ಲಾದರೂ ನೆಲೆ ಹೋಗಬೇಕಾದ್ರೂ ವಿಶ್ವಾಸಯುತವಾಗಿ ಪರಿಚಯಾತ್ಮಕ ದೇಶ ಇರಬೇಕು. ಇವರಿಗೆ ಯಾವುದೂ ಕಾಣೋದಿಲ್ಲ. ತಕ್ಷಣ ಇವರಿಗೆ ಕಂಡಿರುವಂಥದ್ದು ಅಂತಂದರೆ ಈ ಮಹಾಮಂಡಲೇಶ್ವರಿ ರಾಣಿ ಚೆನ್ನಭೈರಾದೇವಿ ಕಾಲ. ಮೆಟ್ಟಿಲುಗಳು ಬರ್ತಾವೆ ಇಲ್ಲಿ, ಅದನ್ನು ನೋಡ್ಬೋದು. 1 2 3 4 5ನೇದರಲ್ಲಿ ಇರುತ್ತೆ. ಇದು ಒಂದು ರೀತಿಯಾಗಿ ಬೇಲೂರಲ್ಲಿರುವಂತಹ ಚೆನ್ನಕೇಶ್ವರ ಶೈಲಿ ಮಾದರಿಯಲ್ಲೇ ಇದೆ, ನಕ್ಷತ್ರಾಕೃತಿಯಲ್ಲೇ ಇದೆ. ಅಲ್ಲಿ ಬಳಸಿರುವಂಥದ್ದು ಬಳಪದ ಕಲ್ಲು, ಇಲ್ಲಿ ಬಳಸಿರುವಂಥ ಶಿಲಾಕಲ್ಲು ಬೇಗ ಹಾಳಾಗಲ್ಲ. ಹೌದು, ಸತ್ಯ. ಬನ್ನಿ ಮೇಡಮ್. ವಾವ್, ಅದ್ಭುತವಾದ ಕೆತ್ತನೆ. ನಾವು ಗಜಲಕ್ಷ್ಮಿ ಅವ್ರನ್ನ ನೋಡ್ತೀವಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ, ಇಲ್ಲಿ ತೀರ್ಥಂಕರನ್ನ ನೋಡ್ತೀವಿ. ಹಾಗಾಗಿ ಬಸದಿ ಮತ್ತೆ ಮಂದಿರಗಳನ್ನ ನಾವು ಬೇಗ ಐಡೆಂಟಿಫೈ ಮಾಡಬಹುದು. ಇದು ಯಾರ ಕಾಲಘಟ್ಟದಲ್ಲಿ ಆಯ್ತು ಸರ್? 1562ರಲ್ಲಿ ಚೆನ್ನಭೈರಾದೇವಿ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿದೆ. ಇದು ಹಾಗಾದ್ರೆ ರಾಣಿ ಚೆನ್ನಭೈರಾದೇವಿ ಅವರು ನಿರ್ಮಾಣ ಮಾಡಿದಂತಹ ಅದ್ಭುತ ಶಿಲಾಕಲಾ. ಇದು ಅದ್ಭುತವಾಗಿರ್ತಕ್ಕಂಥ ಶಿಲ್ಪಕಲಾ ಕೆತ್ತನೆ. ಇದು 1562ರಲ್ಲಿ ಇದು ಗರ್ಭಗುಡಿ ಮತ್ತು ಈ ಪ್ರಾಂಗಣ ಆಗಿರುತ್ತೆ. ಹೊರಭಾಗ ಆಗಿರೋದಿಲ್ಲ. ಯಾಕಂತಂದರೆ ಗರ್ಭಗುಡಿ ಆದ ಬಳಿಕ ಇನ್ನಿತರ ಏನು ಪ್ರಾಂಗಣಗಳನ್ನು ಕಟ್ಟುವಂಥದ್ದು ಸಹಜ, ಅದು ಪ್ರಕ್ರಿಯೆ. ಅದರ ಪೂರ್ಣಗೊಳ್ಳೋದಿಲ್ಲ ಅದು. ಹಾಗಾಗಿ ಇವೆಲ್ಲ ಹಾಗೆ ಓಪನ್ ಇದರಲ್ಲಿ ಇರ್ತವೆ. ಬನ್ನಿ ಸರ್, ಮೂಲ ಬಸದಿ ಯಾವ ರೀತಿ ಇರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತೋರಿಸೋಣ. ದ್ವಾರಪಾಲಕರು ಶಿಲ್ಪ ಕಲೆಗಳ ಕೆತ್ತನೆಗೇನು ಕಾಂಪ್ರಮೈಸ್ ಆಗಿಲ್ಲ. ಅದ್ಭುತವಾದ ಕಲಾಕೃತಿಗಳು ತುಂಬ ಇದೆ ನೋಡ್ರಿ. ಜಾಲಾಂಧರಗಳು ಒಂದರಂತೆ ಒಂದಿಲ್ಲ. ಆಮೇಲೆ ಕಂಬಗಳು ಸಹ ಸ್ವಲ್ಪ ಡಿಫ್ರೆನ್ಸ್ ಆಗಿ ಅದಾವೆ.
ಆಮೇಲೆ ಮೇಲ್ಭಾಗದಲ್ಲಿ ಭಿತ್ತಿಗಳಿರಬಹುದು, ಆನಂತರ ಪ್ರಾಕಾರಗಳಿರಬಹುದು, ಆಮೇಲೆ ದ್ವಾರಗಳಿರ್ಬೋದು, ದ್ವಾರಪಾಲಕರಿರಬಹುದು, ವಿಶೇಷವಾಗಿರುವಂತಹ ಕೆತ್ತನೆಗಳನ್ನು ನಾವು ನೋಡಬಹುದು ಇಲ್ಲಿ. ಅಂದರೆ ಚೆನ್ನಭೈರಾದೇವಿ ಕಾಲಘಟ್ಟದಲ್ಲಿ ನಿರ್ಮಿಸಿದಂಥ ಬಸದಿಗಳನ್ನ ಇದೊಂದೇ ನೋಡಕ್ಕೆ ಸಾಧ್ಯನಾ, ಬೇರೆ ಎಲ್ಲಾದರೂ ನೋಡಬಹುದು? ಇನ್ನೂ ನೋಡ್ಬೋದು. ಇದರಿಂದ ಆ ಉತ್ತರ ಭಾಗದಲ್ಲಿ ಸಾಳ್ವ ಮಾದಪ ನಾಯಕ ಅಂತ ಹೇಳಿ ನಿರ್ಮಾಣ ಮಾಡ್ತಾನೆ. ಆತನು 1562 ಮಾರ್ಚ್ 16ರಂದು ಸೋಮವಾರ ಆ ಕಡೆ ಆ ಭಾಗದಲ್ಲಿ ಇವತ್ತು ಸಂಪೂರ್ಣವಾಗಿ ನಾಶ ಆಗಿದೆ. ಶಾಂತಿನಾಥ ತೀರ್ಥಂಕರರ ಪ್ರತಿಮೆಯನ್ನು ನಿರ್ಮಿಸಿ ಅಲ್ಲಿ ಬಸದಿಯನ್ನು ಕಟ್ಟಿಸಿ ಅದಕ್ಕಾಗಿ ಉಂಬಳಿಯನ್ನು, ತೆಂಗಿನ ತೋಟ ಮತ್ತು ಮಾವಿನ ತೋಟವನ್ನು ಬಿಟ್ಟಿರ್ತಾನೆ. ಶಾಸನ ಇದೆ ಅದು. ಅದರಲ್ಲಿ ಯಾವುದೇ ವಿಗ್ರಹಗಳು ಇಲ್ಲ, ಸಂಪೂರ್ಣವಾಗಿ ಇದು ಬುಡಮೇಲಾಗಿದೆ ಅಲ್ಲಿ. ಅಂದರೆ ಅಗೆದುಬಿಟ್ಟಿದ್ದಾರೆ ಜನ ನಿಧಿ ಶೋಧನೆಗಾಗಿ. ಅದು ಸಹ ಚೆನ್ನಭೈರಾದೇವಿ ಕಾಲಘಟ್ಟದಲ್ಲಿಯೇ ನಿರ್ಮಾಣ ಆಗಿರುವಂಥದ್ದು. ಏನಾದರೂ ಈ ಕಾಲಘಟ್ಟದಲ್ಲಿ ಬರುವಂಥ ಶಿಲ್ಪಿಗಳ ಹೆಸರು ಯಾವ್ದಾದ್ರು ಶಾಸನಗಳಲ್ಲಿ ಯಾವುದು ಮೆನ್ಷನ್ ಆಗಿಲ್ಲ ಮೇಡಮ್, ಯಾವುದು ಮೆನ್ಷನ್ ಆಗಿಲ್ಲ. ಆಮೇಲೆ ನಾವು ಇದಷ್ಟನ್ನೇ ಗುರುತಿಸುವಂತಹದ್ದಲ್ಲ, ಇನ್ನೊಂದು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗಿದ್ದೇನು ಅಂತಂದರೆ, ಮಹಾರಾಣಿ ಚೆನ್ನಾದೇವಿ ಅಂದರೆ ಚೆನ್ನಭೈರಾದೇವಿ ಅಕ್ಕನ ಕಾಲದಲ್ಲಿ ಪೋರ್ಚುಗೀಸರು ಇಡೀ ಭಟ್ಕಳವನ್ನು 7 ದಿನಗಳ ಕಾಲ ಸುಟ್ತಾರೆ. ಇಡೀ ಭಟ್ಕಳ ಸಂಪೂರ್ಣ ಸರ್ವನಾಶ ಆಗತ್ತೆ. ಅದನ್ನು ಕಣ್ಣಾರೆ ನೋಡಿರತಕ್ಕಂಥವಳು ಚೆನ್ನಭೈರಾದೇವಿ. ಆ ಚೆನ್ನಾದೇವಿ ಇಬ್ಬರು ಸೈನಿಕರು ಸಹ ದಂಡನಾಯಕರು ಆ ಹೋರಾಟದಲ್ಲಿ ಸಾಯಿಸ್ತಾರೆ ಪೋರ್ಚುಗೀಸರು. ಮದ್ದುಗುಂಡುಗಳನ್ನು ಸುರಿಮಳೆ ಮಾಡ್ತಾರೆ. ನಮ್ಮಲ್ಲಿ ಆ ಮಟ್ಟದ ಮದ್ದುಗುಂಡುಗಳ ಸಂಗ್ರಹ ಇರಲಿಲ್ಲ. ಅದಕ್ಕೆ ಚಾಕಚಕ್ಯತೆಯನ್ನು ಹೊಂದಿರತಕ್ಕಂತಹ, ತರಬೇತಿ ಹೊಂದಿರತಕ್ಕಂತಹ ಈ ಸೇನಾಧಿಕಾರಿಗಳಿರ್ಬೋದು, ಸೈನಿಕರಾಗಲಿ ನಮ್ಮಲ್ಲಿ ಇರೋದಿಲ್ಲ. ಹಾಗಾಗಿ 7 ದಿನಗಳ ಕಾಲ ಇವರು ಪ್ರತಿಭಟನೆ ಮಾಡಿದ್ರೂ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಎಫೆಕ್ಟ್ ಆಗದೆ ಸುಲಭವಾಗಿ ಇಡೀ ಭಟ್ಕಳವನ್ನು ಸುಟ್ಟು ಬಿಡ್ತಾರೆ ಅವರು ಪೋರ್ಚುಗೀಸರು. ಅದನ್ನು ಕಣ್ಣಾರೆ ಚೆನ್ನಭೈರಾದೇವಿ ನೋಡಿರ್ತಾಳೆ. ಆ ಒಂದು ವ್ಯಥೆಯಲ್ಲಿ, ಆ ಕೊರಗಲ್ಲಿ ಚೆನ್ನದೇವಿ ಸತ್ತೋಗ್ಬಿಡ್ತಾಳೆ. ಏನಕ್ಕೆ ಸರ್ ಅವ್ರ ಭಟ್ಕಳನ ಅಷ್ಟು ಕ್ರೋಧ ಏನಕ್ಕೆ, ರೋಷ ಏನಕ್ಕೆ? ವಶಪಡಿಸ್ಕೊಳ್ಬೇಕು ಒಂದು. ಎರಡನೇದು ಅವರ ಆಡಳಿತಕ್ಕೆ ಇವರು ಪ್ರಾಧಾನ್ಯತೆಯನ್ನು ಕೊಡಬೇಕು. ಯಾವುದೇ ವ್ಯಾಪಾರ ವ್ಯವಹಾರಗಳಿಗೂ ಅವರ ಮುಖಾಂತರ ಸುಂಕ ಅವರಿಗೆ ಸಲ್ಲಿಕೆ ಆಗಬೇಕು. ಅಂದರೆ ಸ್ವತಂತ್ರ ಡೈರೆಕ್ಟ್ ವ್ಯವಹಾರ ಮಾಡ್ತಾ ಇದ್ರು. ಹೌದು 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 ಆ ಡೈರೆಕ್ಟ್ ವ್ಯವಹಾರ. ಮತ್ತು ಸಮುದ್ರದಲ್ಲಿ ಒಂದು ಸುಂಕವನ್ನು ವಸೂಲಾತಿ ಮಾಡ್ತಾರೆ ಅವರು, ಅದನ್ನು ಇವರು ಕೊಡ್ತಾ ಇರಲಿಲ್ಲ. ಈಗ ಸಮುದ್ರದ ಮಧ್ಯೆ ಬೇರೆ ದೇಶಗಳಿಗೆ ಹೋಗ್ತಾ ಇರತಕ್ಕಂತಹ ಏನು ಸರಕು ಸರಂಜಾಮುಗಳಿಗೆ ಈ ಪೋರ್ಚುಗೀಸರು ಸುಂಕವನ್ನು ವಿಧಿಸ್ತಾ ಇದ್ರು. ಅದನ್ನು ಇವರು ಕೊಡೋದಕ್ಕೆ ಒಪ್ಪೋದಿಲ್ಲ. ಅದರ ಪರಿಣಾಮವಾಗಿ ಏನಾಗತ್ತೆ ಅಂತಂದರೆ ಭಟ್ಕಳದ ಮೇಲೆ ದಾಳಿಯನ್ನು ಮಾಡ್ತಾರೆ. 1542 ಅನಿಸುತ್ತೆ, 42 ಅದನ್ನು ಕಣ್ಣಾರೆ ನೋಡಿರ್ತಕ್ಕಂತಹ ಚೆನ್ನಭೈರಾದೇವಿ ತಾನು ಅಧಿಕಾರಕ್ಕೆ ಬಂದ 6 ತಿಂಗಳ ಒಳಗಡೆ ಇಡೀ ಭಟ್ಕಳದ ಎಲ್ಲ ದೇವಾಲಯಗಳನ್ನು, ಬಸದಿಗಳನ್ನು ಪುನಃ ನಿರ್ಮಾಣ ಮಾಡ್ತಾಳೆ 6 ತಿಂಗಳಲ್ಲಿ. ಅದಕ್ಕೆ ಹೇಳೋದು ಮಹಿಳಾ ಮಣಿ ಅಂತಂದರೆ, ಜನವನೀತೆ ಅಂತಂದರೆ ಅವಳು ಸಾಮಾನ್ಯದಳಲ್ಲ. ಅದಕ್ಕಾಗಿಯೇ ಒಜಿವೋಸ್ಕಿ ಎನ್ನುವಂತಹ ಅಮೇರಿಕದ ಒಬ್ಬಳ ಲೇಖಕಿ ಇವಳನ್ನು ಎಲಿಜಬೆತ್ಗೆ ಹೋಲಿಕೆ ಮಾಡ್ತಾಳೆ. ಕ್ವೀನ್ ರಾಣಿಯನ್ನು ಎಲಿಜಬೆತ್ಗೆ ಹೋಲಿಕೆ ಮಾಡ್ತಾಳೆ. ಯಾಕೆ ಅಂತಂದರೆ ಇವಳ ಆಳ್ವಿಕೆ ಹಾಗಿತ್ತು ಅಂತೇಳಿ. 6 ತಿಂಗಳಲ್ಲಿ ಇಡೀ ಭಟ್ಕಳವನ್ನು ಪುನರ್ನಿರ್ಮಾಣ ಮಾಡಲಿಕ್ಕೆ ಯಾರ ಹತ್ರ ಸಾಧ್ಯ? ಇವತ್ತು ಇಷ್ಟೊಂದು ಎಲ್ಲ ಆಧುನಿಕ ವ್ಯವಸ್ಥೆಗಳಿದ್ದಾವೆ, ಮತ್ತು ಅಷ್ಟೊಂದು ಬಸದಿಗಳಿರ್ಬೋದು, ಅಷ್ಟೊಂದು ದೇವಾಲಯಗಳಿರ್ಬೋದು, ಮಾರುಕಟ್ಟೆ ಇರಬಹುದು, ಜನರಿಗೆ ವಸತಿಯ ಮನೆ ಇರಬಹುದು, ಎಲ್ಲವನ್ನು ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ ಮಾಡ್ತಾಳೆ. 2 ವರ್ಷ ಅಂದರೆ ಸಂಪೂರ್ಣ ಹೊಸದಾಗಿ ಇಡೀ ಭಟ್ಕಳವನ್ನು ನಿರ್ಮಾಣ ಮಾಡ್ತಾಳೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಚಾಣಾಕ್ಷೆ, ಅದ್ಭುತವಾದಂತಹ ಹಠಕಾರಿಣಿ ಅವಳು. ಓಕೆ, ಚೆನ್ನಭೈರಾದೇವಿ ಕಥೆನ ಮುಂದೆ ಅಲ್ಲಿ ಕಟ್ಟೆನ ತೋರಿಸಿರಲ್ಲ, ಅಲ್ಲಿ ಹೋಗಿ ಇದಕ್ಕೂ ಮೊದಲು ಇಲ್ಲಿ ಇರ್ತಕ್ಕಂಥ ತೀರ್ಥಂಕರರು ಯಾರು ಅಂತಂದೇಳಿ ಬರ್ರಿ, ತೊಂದರೆ ಇಲ್ಲ. ನೋಡ್ರಿ, ಇದನ್ನು ಎಲ್ಲ ತೀರ್ಥಂಕರರು ನೋಡಲಿಕ್ಕೆ ಒಂದೇ ರೀತಿಯಲ್ಲಿ ಕಾಣಿಸ್ತಾರೆ. ಅದನ್ನೇ ಕೇಳಬೇಕು ಅನ್ಕೊಂಡೆ ಸರ್, ಹೆಂಗೆ ನೀವು ಐಡೆಂಟಿಫೈ ಮಾಡ್ತೀರಾ? ಅಲ್ಲಿರ್ತಕ್ಕಂತಹ ಚಿಹ್ನೆಯನ್ನು ಆಧರಿಸಿ. ಇದು ಆನೆ, ಇವರು ಅಜಿತನಾಥ ತೀರ್ಥಂಕರರು. ಆನೆ ಲಾಂಛನ, ಕರಿಲಾಂಛನ. ಸರ್, ಎಲ್ಲ ತೀರ್ಥಂಕರರು ನೋಡ್ಲಿಕ್ಕೆ ಒಂದೇ ರೀತಿಯಾಗಿರ್ತಾರೆ, ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಅವೆಲ್ಲ ಅಷ್ಟಮಃ ಪ್ರಾತಿಹಾರ್ಯ ಅಂತ ಹೇಳಿ ಅವೆಲ್ಲ ಒಡೆದು ಹಾಕ್ಬಿಟ್ಟಿದ್ದಾರೆ. ತೀರ್ಥಂಕರರನ್ನು ಮೊದಲನೇದಾಗಿ ಸಿಂಬಲ್ ಆಧಾರದ ಮೇಲೆ ಗುರುತಿಸ್ತೇವೆ. ಎರಡನೇದು ಯಕ್ಷಿಣಿಯರ ಆಧಾರದ ಮೇಲೂ ಸುಲಭವಾಗಿ ಗುರುತಿಸ್ಬೋದು. ಕೆಲವು ತೀರ್ಥಂಕರರನ್ನು ನೋಡಿದ ತಕ್ಷಣ ಗುರುತಿಸಿರೋಕ್ಕೆ ಸಾಧ್ಯ. ಉದಾಹರಣೆಗೆ ಆದಿನಾಥರನ್ನು ಅಥವಾ ಋಷಭನಾಥರನ್ನು ಕೂದಲುಗಳು ಬಿದ್ದಿರ್ತಾವೆ ಬಹಳಷ್ಟು ಕಡೆ, ಅವರನ್ನು ಸುಲಭವಾಗಿ ಕೆಲವು ಕಡೆ ಗುರುತಿಸ್ಬೋದು. ಹಾಗಂತ ಎಲ್ಲ ಕಡೆಗೆ ಹಾಗೆ ಇರಬೇಕು ಅನ್ನುವಂಥದ್ದಿಲ್ಲ. ಆನಂತರ ಸುಪಾರ್ಶ್ವನಾಥರಿಗೆ 3 ಹೆಡೆ ಇರುತ್ತೆ, ಅವರನ್ನು ಗುರುತಿಸ್ಬೋದು. ಪಾರ್ಶ್ವನಾಥರಿಗೆ
9 ಹೆಡೆ ಇರುತ್ತೆ, 5 ಹೆಡೆ 7 ಹೆಡೆ 9 ಹೆಡೆ ಇರುತ್ತೆ, ಅವರನ್ನು ಸಹ ಸುಲಭವಾಗಿ ಗುರುತಿಸ್ಬೋದು. ಇತರೆಯವರನ್ನು ಮಾತ್ರ ನಾವು ಸಿಂಬಲನ್ನು ನೋಡಿ ಗುರುತಿಸಲಿಕ್ಕೆ ಸಾಧ್ಯ, ಇಲ್ಲ ಅಂತಂದರೆ ಗುರುತಿಸೋದು ಕಷ್ಟ. ಇವಾಗ 4 ಕಡೆ ಇದ್ದಾರೆ ಸರ್ ತೀರ್ಥಂಕರರು. ಹೌದು, ಇವರು ಅಜಿತನಾಥ ಅಂತಂದು ಹೇಳಿ ಇಲ್ಲಿರುವಂತಹ ಆನೆಯ ಲಾಂಛನವನ್ನು ಆಧರಿಸಿ ಹೇಳಬೇಕಾದ್ರೆ ಅಜಿತನಾಥ ತೀರ್ಥಂಕರು, ದಕ್ಷಿಣಾಭಿಮುಖ ಪಶ್ಚಿಮಾಭಿಮುಖ. ಶಂಭವನಾಥ ಕುದುರೆ ಲಾಂಛನ, ಶಂಭವನಾಥರು. ಇವ್ರದ್ದು ಮುಖದ ಛಾಯೆ ಬೇರೆ ರೀತಿ ಇದೆ, ಸ್ವಲ್ಪ ಚೇಂಜ್ ಇದೆ, ಸ್ವಲ್ಪ ಚೇಂಜ್, ಗದ್ದ ಬಂದ್ಬಿಟ್ಟಿದೆ, ಗದ್ದ ದೊಡ್ಡದಾಗಿದೆ. ಕಪಿಲಾಂಚನ ಅಭಿನಂದನನಾಥ ಕಪಿಲಾಂಚನ, ಕಪಿಲಾಂಚನ ಪೂರ್ವಾಭಿಮುಖ. ದಕ್ಷಿಣ ಅಭಿಮುಖವಾಗಿ ಋಷಭ ಲಾಂಛನ, ಎತ್ತು, ಋಷಭನಾಥ ಅಥವಾ ಆದಿನಾಥ ಎತ್ತು. ಇದು ಚತುರ್ಮುಖ. ಇವುಗಳನ್ನೆಲ್ಲ ಒಡೆದು ಈ ಕಡೆ ಪಲ್ಟಿ ಮಾಡಿದ್ರು, ಮಧ್ಯದಲ್ಲಿ ಹೊಂಡ ತೋಡಿದ್ರು ನಿಧಿಗಾಗಿ. ಹಾಗಾಗಿ ಇವುಗಳನ್ನೆಲ್ಲ ಸ್ವಲ್ಪ ಇತ್ತೀಚೆಗೆ ರಕ್ಷಣೆಯಾಗಿದೆ. ಮೊದಲೆಲ್ಲ ಇದಕ್ಕೆ ರಕ್ಷಣೆ ತುಂಬ ಕಷ್ಟ ಇತ್ತು, ಬಟ್ ತುಂಬ ಚೆಂದ ಇದ್ವು. ನಾನು ಯಾವುದೇ ತೊಂದರೆ ಆಗದೇ ಇದ್ದವಾಗ ಚೆಂದವಾಗಿದ್ದಾಗಲೇ ನಾನು ನೋಡಿದವನು. ಈಗ ಒಂದು ಸ್ವಲ್ಪ ಬೇಸರ ಆಗತ್ತೆ, ಏನು ಮಾಡಲಿಕ್ಕೆ ಸಾಧ್ಯ. ಎಲ್ಲವನ್ನ ಬಿಟ್ಟು ಕೂತಿರ್ತಕ್ಕಂಥವ್ರು ಅವ್ರ ಮಧ್ಯೆ ನಿಧಿಗಾಗಿ ಹುಡುಕ್ತಾರೆ ಈಗಿನ ಜನ. ಅವ್ರ ಹತ್ರ ಏನಿದೆ, ತೀರ್ಥಂಕರ ಹತ್ರ ಏನಿರುತ್ತೆ, ಮುನಿಗಳ ಹತ್ರ ಏನಿರುತ್ತೆ, ಮುನಿಗಳ ಹತ್ರ ಒಂದು ಪಿಂಚಿ ಒಂದು ಕಮಂಡಲ, ಅದನ್ನು ಮಾಡಲಿಕ್ಕೂ ಬರೋದಿಲ್ಲ. ಅಂಥವ್ರನ್ನು ನಾವು ಇವತ್ತೇನು ಮಾಡ್ತೇವೆ, ಏನೇನೋ ವೈಭೋಗ ಅಂತ ಹೇಳಿ ಅಂದ್ಕೋತೇವೆ. ಜೈನ ಸಂಪ್ರದಾಯ ಅಂತ ಬಂದರೆ ಎಲ್ಲರಿಗೂ ಒಂದು ಪವಿತ್ರವಾದ ಸ್ಥಳ ಅಂತ ಹೇಳಿದರೆ ಇದಕ್ಕೆ ಹೋಗ್ತಾರೆ, ಶ್ರವಣಬೆಳಗೊಳ. ಇವಾಗ ತೀರ್ಥಂಕರಲ್ಲಿ ಬಾಹುಬಲಿಗಿಂತ ಬೇರೆ ತೀರ್ಥಂಕರಿಗೂ ಬಾಹುಬಲಿಗಿನ ಏನು ಡಿಫ್ರೆನ್ಸ್ ಬರುತ್ತೆ ಸರ್? ಬಾಹುಬಲಿ ತೀರ್ಥಂಕರಲ್ಲ, ಪ್ರಥಮ ಮೋಕ್ಷಗಾಮಿ ಅಂತ. ಋಷಭನಾಥರ ಮಗ ಅವರು, ಆದಿನಾಥ ಅಥವಾ ಋಷಭನಾಥರ ಮಗ. ಅಂದರೆ ತೀರ್ಥಂಕರರಾಗಬೇಕು ಅಂತಂದರೆ ಹಲವು ಕಟ್ಟಳೆಗಳಿದಾವೆ. ಅವುಗಳು ಅಂದರೆ ಎಲ್ಲರಿಗೂ ಆಗ್ಲಿಕ್ಕೆ ಆಗೋದಿಲ್ಲ. ಮುನಿಗಳೆಲ್ಲ ಪ್ರಯತ್ನ ಪಟ್ಟರೂ ಆಗೋದಿಲ್ಲ, ಅಥವಾ ಸಾಮಾನ್ಯ ಮನುಷ್ಯರು ಪ್ರಯತ್ನ ಪಟ್ಟರೂ ಆಗೋದಿಲ್ಲ. ಕೆಲವೊಬ್ಬರಿಗೆ ಮಾತ್ರ ಅಂತಹ ಅವಕಾಶಗಳು ಇದ್ದಿದ್ದು, ಅದು ಇತಿಹಾಸ ಪುರುಷರಾಗಿ ಹೋಗಿದ್ದಾರೆ. ನಾವೇನು ಮಾಡಬಹುದಪ್ಪ ಅಂತಾರೆ, ಅವರು ಮಾರ್ಗವನ್ನು ಅನುಸರಿಸಿ ಮುನಿಗಳಾಗ್ಬೋದು, ಆಚಾರ್ಯರಾಗ್ಬೋದು. ಹೆಚ್ಚಂದರೆ ಅದಕ್ಕಿಂತ ದೊಡ್ಡ ಪದವಿಯನ್ನು ಪಡೆಯೋದು ತುಂಬ ಕಷ್ಟ. ಯಾಕಂದರೆ ಅಷ್ಟು ಕಟ್ಟುನಿಟ್ಟಿನ ಕ್ರಮಾನುಕ್ರಮಗಳನ್ನು ನಮ್ಮ ಹತ್ರ ಪಾಲನೆ ಮಾಡಲಿಕ್ಕಾಗಲ್ಲ. ಮುನಿಗಳ ಆಹಾರಗಳ ಪದ್ಧತಿ ಏನು? ದಿನಕ್ಕೊಂದು ಆಹಾರ, ಚಪ್ಪೆ ಆಹಾರ, ಉಪ್ಪಿರಲ್ಲ, ಖಾರ ಇರಲ್ಲ, ಹುಳಿ ಇರಲ್ಲ, ಅಲ್ಪ ಸ್ವಲ್ಪ ಸಿಹಿ ಹಾಕ್ತಾರೆ. ಒಮ್ಮೆ ಮಾತ್ರ ನೀರನ್ನು ಕುಡಿಯೋದು. ಅದರಲ್ಲೂ ಕೆಲವೊಂದು ಆಹಾರಗಳನ್ನು ವರ್ಜಿಸ್ತಾರೆ, ಬೇಡ ಅಂತ ಬಿಡ್ತಾರೆ, ಇದನ್ನು ನಾನು ಮುಟ್ಟೋದಿಲ್ಲ ಅಂತ ತ್ಯಾಗ ಮಾಡ್ತಾರೆ. ಅಂಥ ಆಹಾರ ಕೆಲವು ಸಂದರ್ಭದಲ್ಲಿ ಆಹಾರದಲ್ಲಿ ಏನಾಗುತ್ತೆ ಅಂತಂದರೆ ತೊಂದರೆ ಉಂಟಾಗುತ್ತೆ, ಲೋಪ ಆಗುತ್ತೆ. ಏನೋ ಒಂದು ಕಸ ಸಿಕ್ತು ಅಂದರೆ ಆಹಾರವನ್ನು ಅಲ್ಲಿಗೆ ಬಿಡೋದಿಲ್ಲ. ಅವರು ಯಾವುದೇ ವಸ್ತುವನ್ನು ಬಳಸಿ ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ, ಕೈಯಲ್ಲೇ ಅವರ ಆಹಾರವನ್ನು ಸ್ವೀಕಾರ ಮಾಡೋದು. ನೀರನ್ನು ಕುಡಿಯೋದು ಸಹ ಕೈಯಲ್ಲೇ. ಹಾಗಾಗಿ ದಿನಕ್ಕೊಂದು ಆಹಾರ ಬಹಳ ಸಂದರ್ಭದಲ್ಲಿ ತಪ್ಪು ಹೋಗುವಂಥದ್ದು ಇರುತ್ತೆ. 2 ದಿನಕ್ಕೊಮ್ಮೆ ಆಹಾರ ಸಿಗುವಂಥದ್ದು ಇರುತ್ತೆ. ಒಮ್ಮೆ ನೀರು ಕುಡಿದ್ರೆ ಮತ್ತೆ ಕುಡಿಯೋದಿಲ್ಲ, ಮತ್ತು ಮಾರನೇ ದಿನವೇ ಆಯಿತು. ಒಂದು ಮಗ್ಗುಲಲ್ಲಿ ಮಲಗಿದ್ರು ಅಂದರೆ ಬೆಳಗಾಗಲ್ಲವರೆಗೂ ಅದೇ ಮಗ್ಗುಲಲ್ಲಿ ಮಲಗ್ತಾರೆ. ಅಷ್ಟೊಂದು ಕಠಿಣ ಶ್ರಮ ಮುನಿಗಳಲ್ಲೇ ಇದ್ದಾವಾಗ ತೀರ್ಥಂಕರರಾಗಬೇಕು ಅಂದರೆ ಇನ್ನೆಷ್ಟು ಕಠಿಣ ಶ್ರಮ ಬೇಕು. ಹಾಗಾಗಿ ತೀರ್ಥಂಕರರು ಅಂತಂದ್ರೆ ತುಂಬ ಎತ್ತರದಲ್ಲಿ ಇರುವಂಥವ್ರು ಅಂತ ನಾವು ಒಂದು ರೀತಿಯಾಗಿ ಇವಾಗ ಗೇರ್ ಸೊಪ್ಪನ ಟೂರ್ ಮಾಡಿ ತೋರಿಸಿದ್ರಿ. ಮತ್ತು ಚೆನ್ನಭೈರಾದೇವಿ ಕಾಲದಲ್ಲಿ ಕಟ್ಟಿಸಿದಂಥ ಬಸದಿಗಳಿರ್ಬೋದು, ಮತ್ತು ಗೇರುಸೊಪ್ಪದ ಸಾಮ್ರಾಜ್ಯದ ರಾಜರು ಆಳ್ವಿಕೆ ಮಾಡಿದ ಸಂದರ್ಭದಲ್ಲಿ ಹೇಗಿತ್ತು ಗೇರುಸೊಪ್ಪ ಅಂತ ನೋಡಿದ್ರಿ. ಮತ್ತು ಇವಾಗ ಒಂದು ವ್ಯಾಪಾರದ ಒಂದು ಕಟ್ಟೆ ಇದೆ ಪ್ರಮುಖವಾಗಿ ಅಂತ ಹೇಳಿದ್ರಿ, ಫಾರಿನ್ ಕಂಟ್ರೀಸ್ಗೆ ಹೋಗ್ಬೇಕಂತ. ಅಲ್ಲಿಗೆ ಹೋಗಿ ಚೆನ್ನಭೈರಾದೇವಿ ಆಡಳಿತ ಹೇಗಿತ್ತು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋಣ. ಬನ್ನಿ ಸರ್. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ.
ದೇವೇಗೌಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.